ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಮಂತಿಂದ 50,000 ಕ್ಯಾಪಿಟಲಲ್ಲಿ ಆಪ್ಷನ್ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಟ್ರೇಡ್ ತಗೊಂಡಿದ್ದೆ, ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ನೋಡಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲಲ್ಲಿ ಇದೆ, ಚೆಕ್ ಮಾಡ್ಕೋಬೋದು. ನಿಮಗೆ ಗೊತ್ತಿರೋ ಹಾಗೆ ನಾನು ಫುಲ್ ಟೈಮ್ ಟ್ರೇಡರ್ ಅಲ್ಲ, ಒಂದು ಪ್ರೈವೇಟ್ ಕಂಪನಿಲಿ ವರ್ಕ್ ಮಾಡ್ತಿದ್ದೀನಿ. ಈ ತಿಂಗಳು ಕಂಪನಿಲಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಜಾಸ್ತಿ ಟ್ರೇಡ್ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಕರೆಕ್ಟ್ ಫ್ರೀ ಟೈಮ್ ಇದ್ದಾಗ ಪ್ರಾಪರ್ ಎಂಟ್ರಿ ಇದ್ದರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ, ಇಲ್ಲ ಅಂದರೆ ಅವಾಯ್ಡ್ ಮಾಡ್ತೀನಿ. ಈ ತಿಂಗಳು ಆಲ್ಮೋಸ್ಟ್ 8 ದಿನ ಮಾತ್ರ ಟ್ರೇಡ್ ಮಾಡಿದ್ದೆ. ಟ್ರೇಡ್ ಮಾಡಿರೋ ಪ್ರತಿದಿನ ನನ್ನ ಪ್ರಾಫಿಟ್ ಆರ್ ಲಾಸ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ, ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ನಾನು ಟ್ರೇಡ್ ಮಾಡೋಕ್ಕೆ ಧನ್ ಆ್ಯಪ್ ಯೂಸ್ ಮಾಡ್ತಿರೋದು. ಮೊದಲು ಇಲ್ಲಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಂಡ್ಸ್ ಇನ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೈಡಿಗೆ ಸ್ಕ್ರೋಲ್ ಮಾಡಿದರೆ ಟ್ರೇಡರ್ಸ್ ಡೈರಿ ಅಂತ ಇದೆ. ಇದರಲ್ಲಿ ಟ್ರೇಡ್ ಮಾಡಿರೋದು ಹಾಗೂ ಇನ್ವೆಸ್ಟ್ ಮಾಡಿರೋದು ಎರಡು ಆಪ್ಷನ್ಸ್ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ನೆಟ್ ರಿಯಲೈಸ್ಡ್ P&L ಫಾರ್ ಮೇ 2026 ಅಂತ ಇದೆ ಫಸ್ಟಲ್ಲಿ. ನನಗೆ ಈ ಮಂತ್ ಟ್ರೇಡಿಂಗಲ್ಲಿ 5,036 ರೂಪಾಯಿ ಲಾಸ್ ಆಗಿದೆ. ಹೇಗಾಯಿತು ಅಂತ ನೋಡ್ತಾ ಹೋಗೋಣ. ಈ ತಿಂಗಳಲ್ಲಿ ಟೋಟಲ್ 21 ಟ್ರೇಡಿಂಗ್ ಡೇಸ್ ಇತ್ತು. ಅದರಲ್ಲಿ ನಾನು ಟ್ರೇಡ್ ಮಾಡಿರೋದು 8 ದಿನ, ಇನ್ವೆಸ್ಟ್ಮೆಂಟ್ದು 2 ದಿನ ಸೇರಿ ಟೋಟಲ್ 10 ಟ್ರೇಡಿಂಗ್ ಡೇಸ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ 4 ದಿನ ಪ್ರಾಫಿಟಲ್ಲಿ ಇದೆ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಮೋಸ್ಟ್ ಪ್ರಾಫಿಟೇಬಲ್ ಡೇ ಅಂತ ಇದೆ. ಈ ತಿಂಗಳಲ್ಲಿ 5ನೇ ತಾರೀಕು 926 ರೂಪಾಯಿ ಪ್ರಾಫಿಟ್ ಆಗಿತ್ತು. ಅದೇ ಈ ತಿಂಗಳ ಡೇ ಹೈಯೆಸ್ಟ್ ಪ್ರಾಫಿಟ್ ಆಗಿದೆ. ಅದರ ಕೆಳಗೆ ಇಲ್ಲಿ ಟ್ರೇಡರ್ಸ್ ಡೈರಿ ಅಂತ ಇದೆ. ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ದಿನ ಟ್ರೇಡ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಗ್ರೀನ್ ಕಲರ್ ಇರೋದು ಪ್ರಾಫಿಟೇಬಲ್ ಡೇಸ್ನ ಇಂಡಿಕೇಟ್ ಮಾಡುತ್ತೆ, ರೆಡ್ ಕಲರ್ ಇರೋದು ಲಾಸ್ಟ್ ಡೇಸ್ನ ಇಂಡಿಕೇಟ್ ಮಾಡುತ್ತೆ. ಇನ್ನು ಯಾವ ದಿನ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಆಯಿತು ಅಂತ ನೋಡೋದಿದ್ರೆ ಮೇ 4ನೇ ತಾರೀಕು ಟ್ರೇಡ್ ಮಾಡಿದ್ದೆ. ಅದರಲ್ಲಿ 1,274 ರೂಪಾಯಿ ಲಾಸ್ ಆಯಿತು. ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್ ಎಲ್ಲ ಸೇರಿ ಟೋಟಲ್ 1,346 ರೂಪಾಯಿ ಲಾಸ್ ಆಯಿತು. ಮೇ 5ನೇ ತಾರೀಕು ನಾನು 2 ಟ್ರೇಡ್ಸ್ ತಗೊಂಡಿದ್ದೆ. ಒಂದರಲ್ಲಿ ಪ್ರಾಫಿಟ್ ಆಯಿತು, ಒಂದರಲ್ಲಿ ಲಾಸ್ ಆಯಿತು. ಆದರೆ ಓವರಾಲ್ ಪ್ರಾಫಿಟ್ ಆಯಿತು. ಓವರಾಲ್ 926 ರೂಪಾಯಿ ಪ್ರಾಫಿಟ್ ಆಯಿತು. ಅದರಲ್ಲಿ ಚಾರ್ಜಸ್ ಎಲ್ಲ ಡಿಡಕ್ಟ್ ಆಗಿ ನೆಟ್ P&L 795 ರೂಪಾಯಿ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಮೇ 28ನೇ ತಾರೀಕು ಒಂದು ಟ್ರೇಡ್ ಮಾಡಿದ್ದೆ. ಓವರಾಲ್ 1,329 ರೂಪಾಯಿ ಲಾಸ್ ಆಗಿತ್ತು. ಚಾರ್ಜಸ್ ಎಲ್ಲ ಸೇರಿ 1,402 ಲಾಸ್ ಆಗಿದೆ. ನೆಕ್ಸ್ಟ್ ಮೇ 11ನೇ ತಾರೀಕು ಒಂದು ಟ್ರೇಡ್ ತೊಗೊಂಡಿದ್ದು. ಓವರಾಲ್ 1,342 ರೂಪಾಯಿ ಲಾಸ್, ಚಾರ್ಜಸ್ ಎಲ್ಲ ಸೇರಿ 1,415 ರೂಪಾಯಿ ಲಾಸ್ ಆಗಿದೆ. ನೆಕ್ಸ್ಟ್ ಮೇ 12ನೇ ತಾರೀಕು ಒಂದು ಟ್ರೇಡ್ ತೊಗೊಂಡಿದ್ದು. ಓವರಾಲ್ 1,452 ರೂಪಾಯಿ ಲಾಸ್ ಆಗಿದ್ದು, ಚಾರ್ಜಸ್ ಎಲ್ಲ ಸೇರಿ ಟೋಟಲ್ 1,525 ರೂಪಾಯಿ ಲಾಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಮೇ 19ಕ್ಕೆ 3 ರೂಪಾಯಿ ಪ್ರಾಫಿಟ್ ಆಗಿದೆ, ಆದರೆ ಇದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿರುವಂಥದ್ದು. ನೆಕ್ಸ್ಟ್ ಮೇ 25 ಒಂದು ಟ್ರೇಡ್ ತೊಗೊಂಡಿದ್ದೆ. ಇದರಲ್ಲಿ 1,017 ರೂಪಾಯಿ ಲಾಸ್ ಆಗಿತ್ತು. ಓವರಾಲ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿ 1,074 ರೂಪಾಯಿ ಲಾಸ್ ಆಗಿತ್ತು. ನೆಕ್ಸ್ಟ್ ಮೇ 26 ಇದು ಕೂಡ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿರುವಂಥದ್ದು. ಅದಾದಮೇಲೆ ಇರುವಂಥದ್ದು ಮೇ 27, 2026. ಅವತ್ತು ಓವರಾಲ್ ಪ್ರಾಫಿಟ್ 669 ರೂಪಾಯಿ ಆಗಿತ್ತು. ಅದರಲ್ಲಿ ಚಾರ್ಜಸ್ ಎಲ್ಲ ಡಿಡಕ್ಟ್ ಆಗಿ 599 ರೂಪಾಯಿ ನೆಟ್ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಮೇ 29ನೇ ತಾರೀಕು ಒಂದು ಟ್ರೇಡ್ ತೊಗೊಂಡಿದ್ದೆ. ಓವರಾಲ್ 429 ರೂಪಾಯಿ ಪ್ರಾಫಿಟ್ ಆಗಿತ್ತು. ಚಾರ್ಜಸ್ ಎಲ್ಲ ಡಿಡಕ್ಟ್ ಆಗಿ 355 ರೂಪಾಯಿ ನೆಟ್ P&L ಉಳಿದಿದೆ. ಸೊ ನಾನು ಟೋಟಲ್ 8 ದಿನ ಟ್ರೇಡ್ ಮಾಡಿದ್ದೆ. ಅದರ ನೆಟ್ P&L ನೋಡಿದರೆ ನನಗೆ ಚಾರ್ಜಸ್ ಎಲ್ಲ ಸೇರಿ ಟೋಟಲ್ 5,036 ರೂಪಾಯಿ ಲಾಸ್ ಆಗಿದೆ. ಟ್ರೇಡಿಂಗ್ ಶುರು ಮಾಡಿದ 2ನೇ ಮಂತಲ್ಲೇ ಇಷ್ಟು ದೊಡ್ಡ ಲಾಸ್ ಆಯಿತು. ಆದರೆ ನಾನು ಟ್ರೇಡಿಂಗ್ನ ಸ್ಟಾಪ್ ಮಾಡೋದಿಲ್ಲ, ಯಾಕಂದರೆ ನನ್ನ ಲಾಸ್ನ ಮ್ಯಾಕ್ಸಿಮಮ್ ಲಿಮಿಟ್ 25,000. ಇದನ್ನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಅಲ್ಲಿವರೆಗೂ ಟ್ರೇಡ್ ಮಾಡ್ತಾನೆ ಇರ್ತೀನಿ. ಲಾಸ್ ಆಗಿದ್ದರೂ ಟ್ರೇಡ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಏನಂದರೆ, ಪ್ರಾಪರಾಗಿ ಸಿಸ್ಟಮ್ ಪ್ರಕಾರನೇ ಟ್ರೇಡ್ ಮಾಡ್ತಿದ್ದೀನಿ, ರ್ಯಾಂಡಮ್ ಆಗಿ ಬೈ ಸೆಲ್ ಮಾಡ್ತಾ ಇಲ್ಲ.
ಓವರ್ ಟ್ರೇಡಿಂಗ್ ಮಾಡ್ತಾ ಇಲ್ಲ, ಪೊಸಿಷನ್ ಸೈಜಿಂಗ್ ಕೂಡ ಸರಿಯಾಗಿ ಮೇಂಟೈನ್ ಮಾಡ್ತಿದ್ದೀನಿ, ಹಾಗೆ ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಫಾಲೋ ಮಾಡ್ತಿದ್ದೀನಿ. ಇದೇ ಕಾರಣಕ್ಕೆ ನಾನು ಟ್ರೇಡಿಂಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಇಲ್ಲಿ ಕೆಲವರಿಗೆ ಒಂದು ಡೌಟ್ ಇರ್ಬೋದು, ನನಗೆ ಲಾಸ್ ಆಗುವಾಗ 1300-1400 ರೂಪಾಯಿ ರೇಂಜಲ್ಲಿ ಲಾಸ್ ಆಗ್ತಿದೆ, ಆದರೆ ಪ್ರಾಫಿಟ್ ಆಗುವಾಗ 400, 600, 800 ಈ ಥರ ಆಗ್ತಿದೆ. 1:2 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡ್ತಾ ಇದ್ದರೂ ಕೂಡ ಯಾಕೆ ಪ್ರಾಫಿಟ್ ಕಡಿಮೆಯಾಗಿ ಲಾಸ್ ಜಾಸ್ತಿ ಆಗ್ತಿದೆ ಅನ್ನೋಂಥ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಇದಿಷ್ಟು ಈ ತಿಂಗಳ ಆಪ್ಷನ್ ಟ್ರೇಡಿಂಗ್ P&L ರಿಪೋರ್ಟ್. ಮುಂದಿನ ತಿಂಗಳು ಏನಾಗುತ್ತೆ ಅಂತ ನೋಡೋಣ. ಟ್ರೇಡಿಂಗ್ ನಾವೆಲ್ಲ ಅಂದ್ಕೊಳ್ಳುವಷ್ಟು ಸುಲಭ ಇಲ್ಲ, ಪ್ರತಿದಿನ ಈಸಿಯಾಗಿ ದುಡ್ಡು ಮಾಡೋಕ್ಕೆ ಆಗೋದಿಲ್ಲ. ಅದೇ ಕಾರಣಕ್ಕೆ ನಾನು ಬೇರೆಯವರಿಗೆ ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ ಹೇಳೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.